ಬೆಳಗಾವಿಯಲ್ಲಿ ಪ್ರವಾಸ ಭಾಳ ಚೆನ್ನಾಗಿ ನಾನು ಮುಖ್ಯಮಂತ್ರಿಗಳಿಗೂ ಸೇರಿ CR ಪಾಟೀಲ್ರ ಭೇಟಿ ಮಾಡಿ ಏನು ಸಮಸ್ಯೆ ಬಗೆಹರಿಸಿದೆ ಅಂತ ಹೇಳಿದ್ದೇವೆ. ಅವ್ರಿಗೆ ಅರ್ಥ ಆಗಿದೆ ಪ್ರಯಾರಿಟಿ. ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ, ಮೇಕೆದಾಟು ವಿಚಾರದಲ್ಲಿ, ಎತ್ತಿನೋಡು ವಿಚಾರದಲ್ಲಿ ಮತ್ತು ಅಪ್ಪರ್ ಭದ್ರಾ ಯೋಜನೆ ಮತ್ತು ಆದಾಯ ಇಷ್ಟನ್ನು ಕೂಡ ಕಳಸಾಪಡ್ಡೂರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ. ಅವರಿಗೆ ಮನವರಿಕೆ ಆಗಿದೆ, ಇದು ಪ್ರಯಾರಿಟಿ ಇದೆ ಅಂತ. ಸೊ ಕರೆಸಿ ಒಬ್ಬರನ್ನೇ ಮಾತಾಡ್ತೀವಿ ಅಂತ ಹೇಳ್ತಾರೆ. ಸರ್, ಅಪ್ಪರ್ ಭದ್ರದು 5,300 ಕೋಟಿ ಬಿಡುಗಡೆ ಮಾಡ್ತಾರೆ ಹೇಳಿದೀವಿ. ಅವರೇನೋ ಕ್ಯಾಬಿನೆಟ್ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟು ಖರ್ಚು ಮಾಡಿದ್ವಿ, ಇನ್ನು ಎಷ್ಟು ಕೊಡಬೇಕು ಅಂತ ಎಲ್ಲ ತಿಳಿಸಿ. ಎತ್ತಿನ ಹೊಳೆದು ಕ್ಲಿಯರೆನ್ಸ್ ಕೊಡಿಸ್ತಾರಂತ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅದೇ ಎತ್ತಿನೊಡೆ ಅಪ್ಲೈ ಮಾಡಿದೀವಿ, ಕೊಡಲೇಬೇಕು, ಕೊಡಿಸ್ತಾರೆ ಅಂತ ಏನಿದೆ, ಕೊಡಲೇಬೇಕಾಗಿದೆ. ಇಟ್ ಈಸ್ ಎ ಡ್ಯೂಟಿ. ಮೊದಲೆಲ್ಲ ಅಪ್ರೂವ್ ಆಗಿದೆ ಸ್ಟೇಜ್ ಬೈ ಸ್ಟೇಜು. ಈಗ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ, ಅದು ಕೊಡ್ತಾರೆ. ಮೇಕೆದಾಟದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತೇಳಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ಒಪ್ಪಿಸ್ಕೊಳ್ಳಿ, ಆ ನಂತರದಲ್ಲಿ ಅವಕಾಶ. ಆಯ್ತು, ಅವ್ರು ಸರಿ ಎಲ್ಲ ಸ್ವೀಕಾರ ಮಾಡೋಣ. ಸರ್, ಬಿಜೆಪಿ ಅವ್ರದ್ದು ಹೋರಾಟ ಸರ್, ಅವರು ರಾಜ್ಯಾದ್ಯಂತ ಹೋರಾಟ ಕೊಟ್ಟಿದ್ದು ಸರ್. ಇದು ಬೆಲೆ ಏರಿಕೆ ವಿರುದ್ಧ ಸರ್. ಬೆಲೆ ಏರಿಕೆ ಅಂತ ಬೆಲೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು. ಬೆಲೆ ಏರಿಕೆ ಅವ್ರು ತಂದಿದ್ರಿಂದಲೇ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದು. ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ. ಈಗ ಸ್ವಲ್ಪ ರೈತರಿಗೆ ಸಹಾಯ ಆಗಬೇಕು ಅಂತ ರೈತರಿಗೆ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇಟ್ಟಿದ್ದೀವಿ.